ತೆಗೆದ ವಿಡಿಯೋ ಮತ್ತೆ. ನಮಸ್ಕಾರ ಎಲ್ಲ ಕಲಾವಿದರು. ಫೇಸ್ಬುಕ್ ಪೇಜು, ವಾಟ್ಸಪ್ ಗ್ರೂಪು, ಯೂಟ್ಯೂಬ್ ಚಾನಲು, ಹಾಗೆ ಫೇಸ್ಬುಕ್ ಗ್ರೂಪ್ನ ಸಂಚಾಲಕ ಶ್ರೀಕಾಂತ್ ಬಿಲ್ಕೇರಿ, ಬೇವೂರು, ಬಾಗಲಕೋಟೆ ತಾಲೂಕು ಮಾತಾಡ್ತಾಯಿದ್ದೀನಿ. ಇವತ್ತಿನ ದಿವಸ ನಾವು ಬಂದದ್ದು ಕಲ್ಲೂರು ಕಂಪನಿಯವ್ರದ್ದು, ಶ್ರೀ ಗುರು ಮಲ್ಲಿಕಾರ್ಜುನ ನಾಟ್ಯ ಸಂಘ ಕಲ್ಲೂರು. ನಾಟಕದ ಬಗ್ಗೆ ಮಾಹಿತಿ ಪಡಿತಕ್ಕಂಥ ಒಂದು ಸಂದರ್ಶನವನ್ನು ಇಟ್ಕೊಂಡಿದ್ದೀವಿ. ಇವತ್ತಿನ ದಿವಸ ಆ ಕಂಪ್ನಿಯ ಹುಟ್ಟಿದ ಬಗ್ಗೆ, ಆ ಕಂಪ್ನಿಯನ್ನು ಯಾರು ಹುಟ್ಟು ಹಾಕಿದರು, ಎಲ್ಲಿಂದ ಹೆಂಗೆ ಬೆಳೆದು ಬಂತು ಅಂತಕ್ಕಂಥ ವಿಚಾರವನ್ನು ಮಾತಾಡ್ತಾ ಇದ್ದೀನಿ. ಆರಂಭದಲ್ಲೇ ಮಂಟೇಶನ್ ಅವ್ರನ್ನ ಮಾತಾಡಿಸ್ತೀನಿ. ನಮಸ್ಕಾರ ಮಂಟೇಶನ್ ಅವ್ರ. ನಮಸ್ಕಾರ ರೀ. ನಿಮ್ಮ ಕುಟುಂಬದಿಂದ ಸದ್ಯಕ್ಕೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ನಾಟಕದ ಕಂಪ್ನಿಗಳು ಅದಾವೆ? ನಮ್ಮ ಕುಟುಂಬದಿಂದ ಅಂದರೆ ಈಗ ಒಂದು 3 ಕಂಪ್ನಿ ಹಾಕೋದೆ. ಹ್ಞೂ. 3 ಕಂಪ್ನಿ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಮಕ್ಕಳು, ನನ್ನ ಮಕ್ಕಳು, ಎಲ್ಲರೂ ಸೇರಿ ಒಂದು 3 ಕಂಪ್ನಿ ನಡೀತೈತಿ. ಮೂಲತಃ ಈ ಕಂಪ್ನಿ ಕಲ್ಲೂರು ಕಡೆ ಅಂದರೆ ಇದೇ ಸ್ಥಾಪನೆ ಮಾಡಿದ್ದು ನಮ್ಮ ತಂದೆ ಮಲ್ಲಿಕಾರ್ಜುನ ನಾಟ್ಯ ಸಂಘ. ಇದು ಮಲ್ಲಿಕಾರ್ಜುನ ನಾಟ್ಯ ಸಂಘ ಕಲ್ಲೂರು ಅಂತ ಅಪ್ಪಾರು ಮಾಡಿದ್ದು. ಇದನ್ನು ಗುರು ಅಂತ ಯಾಕಿಟ್ಟು ಅಂದ್ರೆ ಅಜ್ಜಾರು, ಪುಟ್ಟರಾಜ ಅಜ್ಜಾರು ಸೇವಕ್ಕೆ ಹೋಗಿದ್ವಿ, ಕಂಪ್ನಿಯಾಗ ದುಡಿತಿದ್ನಿ. ಬುದ್ಧಿಯರಿಗೆ ಒಮ್ಮೆ ಕೇಳಿದ್ನಿ, ಇಲ್ಲಪ್ಪ ಅಪ್ಪಾಜಿ ಹಿಂಗೆ ಅಪ್ಪನದು ಮತ್ತು ನಾನು, ಯಾಕಂದ್ರೆ ನಮ್ಮ ಅಣ್ಣತವರು ಬೇರೆ ಕಡೆ ದುಡಿದು ಅಲ್ಲೇ ಇಲ್ಲೇ ಬೀಳೋದು, ಅಲ್ಲೇ ಇಲ್ಲೇ ದುಡಿದು ಇದು ಮಾಡೋಕ್ಕಿಂತ ನಾನೇ ಒಂದು ಸಂಸ್ಥೆ ಮಾಡ್ಬೇಕಂತ ಅಪ್ಪಂದು ಲಾಸ್ಟಿಗೆ ಒಂದು ಹೆಸರು ಉಳಿಸಂತ. ಅಣ್ಣ ತಮ್ಮರು ಯಾರೂ ಮಾಡುವಲ್ರು ಆ ಸಾಧನೆ, ಒಂದು ಮಾಡೋಣ ಕಟ್ಕೊಂಡಂತ ನಮ್ಮ ಒಂದು ವಿಚಾರ ಕೇಳಿದಾಗ, ಇಲ್ಲ ಗುರು ಮಲ್ಲಿಕಾರ್ಜುನ ಗುರು ಒಂದು ಸೇರಿಸ್ಬಿಡು ಕರೆಕ್ಟ್ ಆಕೈತಿ ಅಂದರು. ಆಯ್ತು ಬುದ್ಧಿ ಹಂಗೆ ಮಾಡ್ತೀನಿ ಅಂತ ಆಗ ಅಜ್ಜಾರು ಇರ್ತಾನೆ ಅಲ್ಲಿ ದುಡಿದ್ವಿ. ಮಠದಲ್ಲಿ ಎಲ್ಲ ಸೇವೆ ಮಾಡ್ತಿದ್ವಿ ಸೌಂಡ್ ಆಪ್ರೇಟಿಂಗ್ ಆಗಿ. ಅವ್ರ ಲಿಂಗೈಕ್ಕಾಗಿಂದ ಅದೊಂದು ಅವ್ರು ಹೋಗಿದ್ರಲ್ಲ, ಅದೇ ಆಶೀರ್ವಾದ ತೊಗೊಂಡು ಲಿಂಗೈಕ್ಕಾಗಿಂದ 2012ರಾಗೆ ಈ ಸಂಸ್ಥೆ ಮತ್ತೆ ಹುಟ್ಟಿ ಹಾಕಿದ್ವಿ. ಅಂದ್ರೆ ಕಂಪ್ನಿ ಹುಟ್ಟು ಹಾಕಿದ್ದು ನೀವ ನಿಮ್ಮ ಹಿರಿಯರ? ಅಪ್ಪಾಜಿಯರು ಮುಂಚೆ ಮಾಡಿದ್ದಾರೆ. ಎಷ್ಟನೇ ಇಸ್ವಿಯಲ್ಲಿ ಹುಟ್ಟಿದ? 1965. 1965 ಅವಾಗ ಹುಟ್ಟಿದ್ದು ಮೊದಲು ಒಂದೇ ಕಂಪ್ನಿ. ಅದಕ್ಕೆ ಹೆಸರು ಏನಿತ್ತು? ಅದು ಗುರು ಮಲ್ಲಿಕಾರ್ಜುನ ಇರಲಿಲ್ಲ, ಮಲ್ಲಿಕಾರ್ಜುನ ಅವತ್ತಿನ ಕಾಲಕ್ಕೊಂದು ಮಲ್ಲಿಕಾರ್ಜುನ ನಾಟ್ಯ ಸಂಘ ಅಂತ ಸುಳ್ಳದ ದೇಸಾಯಿ ಅವ್ರದ್ದು ಕೂಡ ಒಂದು ಕಂಪ್ನಿ. ಅದು ಶ್ರೀಶೈಲ ಮಲ್ಲಿಕಾರ್ಜುನ. ಓಹೋ. ಶ್ರೀಶೈಲ ಮಲ್ಲಿಕಾರ್ಜುನ ನಾಟ್ಯ ಸಂಘ ಸುಳ್ಳರಿ. ಇದು ಮಲ್ಲಿಕಾರ್ಜುನ ನಾಟ್ಯ ಸಂಘ ಕಲ್ಲೂರು ಅಂತ. ಮಲ್ಲಿಕಾರ್ಜುನ ನಾಟ್ಯ ಸಂಘ. ಮಾಚವ್ರ ನಮಸ್ಕಾರ. ನಮಸ್ಕಾರ ರೀ. ನೀವು ನೋಡೋ ಕಾಲಕ್ಕೆ ಎಷ್ಟು ನಾಟಕದ ಕಂಪ್ನಿಗಳಿದ್ದು? ನಾವು ಹೇಳುವಾಗ ನೋಡ್ರಿ ಸಾಕಷ್ಟಿದ್ದು. ಯಾಕಂದರೆ ಅವಾಗ ಕಲಾವಿದರು ಹೆಚ್ಚಿತ್ತು, ಆದರೆ ಈಗಿನ ಗತಿ ಅವಾಗ ಸಂಭಾವನೆ ಇರಲಿಲ್ಲ. ಕಂಪ್ನಿ ಮಾಲಕರ ಬಗ್ಗೆ ಬೇಕಾದಷ್ಟು ಶ್ರದ್ಧೆಯಿಂದ ನಟಿಯರು ಇರ್ತಿದ್ರು. ಏನೇ ಕಷ್ಟ ನಷ್ಟ ಬಂದರೂ ನಮ್ಮ ಕೂಡ ಅನುಸರಿಸ್ಕೊಂಡು ಅವಾಗ ಇರ್ತಿದ್ರು. ಈಗಲೂ ಅವರು ಇರೋದು ಭಾಳ ಕಷ್ಟ. ಯಾಕಂದ್ರೆ ಇವತ್ತಿದ್ದವ್ರು ನಾಳೆ ಇರೋದಿಲ್ಲ. ಕಪ್ಪಿ ತೂಕ ಮಾಡ್ದಂಗೆ ಈಗಿನ ಕಾಲದಾಗ ನಟನೆ ಇಟ್ಟಿದಂದ್ರೆ ಈ ಪರಿಸ್ಥಿತಿ ಒಳಗೂ ಮತ್ತು ಏನೋ ದೈವ ನಾಟಕ ನಡೆಸ್ಕೊಂಡು ಹೋಗ್ತಾರ. ಕೆಲವೊಂದು ಕಂಪ್ನಿ ಅಂತ ಉನ್ನತ ಮಟ್ಟದವು ಏನೋ ತ್ರಾಸಾದರೂ ಕಡೆಗೆ ಬನಶಂಕರಮ್ಮರ ಕಂಪ್ನಿ ಬದುಕಿಸ್ತಾರ ಅಂಥೇಳಿ ಅಲ್ಲಿಗೆ ಮೊದಲು ನಾವಿದ್ದ ಕಾಲಕ್ಕೆ 3 ಕಂಪ್ನಿ ಬಂದರು, ಒಂದಕ್ಕೆ 2 ಚಲೋ ಹಾಕಿತ್ತು, ಮುರಿದು ಲಾಸ್ ಆಗಿ ಹೋಗಿದ್ದು. ಈಗ 10 ಕಂಪ್ನಿ ಬಂದರೂ ಏನು ತೊಂದರೆ ಇಲ್ಲ, ತಮ್ಮ ಪೂರ್ತಿ ತಾವು ಮಾಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಬನಶಂಕರಿ ಬರ್ತಾಳ. ಆ ಪರಿಸ್ಥಿತಿ ಈಗೈತಿ. ನಮ್ಮ ಕಾಲಕ್ಕೆ ಈ ಕಾಲಕ್ಕೆ ನೋಡಿದ್ರೆ ಭಾಳ ಐತಿ, ಇದಾಂತರ ಐತಿ. ಆಮೇಲೆ ನೀವು ಒಂದು ನಾಟಕದ ಕಂಪ್ನಿ ಮಾಲೀಕರ ಮಕ್ಕಳು. ತಮ್ಮದು ಕೂಡ ಶ್ರೀ ಶಾರದಾ ಸಂಗೀತ ನಾಟಕ ಮಂಡಳಿ ಗೋಕಾಕ್ ಅಂತ ಇತ್ತು. ಅದನ್ನು ತುಕಾರಾಮಪ್ಪ ಬು ಅವರು ಹುಟ್ಟು ಹಾಕಿದ್ರು ಅಂತ ಕೇಳೀನಿ. ಆಮೇಲೆ ಅವರು ಕೂಡ ವಾಹನ ಸಂಗೀತಗಾರರು ಅಂತ. ಸಂಗೀತಗಾರರು, ಹಾರ್ಮೋನಿಯಸ್ಟು, ಒಳ್ಳೆ ಸಂಗೀತಗಾರರು. ತಮ್ಮ ಕಂಪ್ನಿ ಈಗ ಗವಾಯಿಗಳು ಅಂತ ಅಂದ್ರೆ ಅವಾಗಿನ ಗವಾಯಿಗಳು ಅಂದ್ರೆ ಒಳ್ಳೆ ವಿದ್ಯಾವಂತರು ಸಂಗೀತಗಾರ ಇದ್ರು. ಅವ್ರಿಗೆ ಭೂವಾ ಅಂತಿದ್ರು. ಅದು ನಿಮಗೂ ಗೊತ್ತಿರಬೇಕು. ಹಂಗ ಅವ್ರಿಗೆ ತುಕಾರಾಮ್ ಭೂವಾನ ಅಂತಿದ್ರು ಹೊರತಾಗಿ ಸಂಗೀತಗಾರ ಅಂತ ವಿಶೇಷ ಕೇಳಿಲ್ಲ ಯಾರ ಬೈಲೆ. ಈಗ ತಮ್ಮ ಕಂಪ್ನಿ ಇಲ್ಲ ಇಲ್ರಿ. ಯಾಕ ನಿಮ್ಮ ಗೋಕಾಕ್ ಬಸವಣ್ಣಪ್ಪನ ಶಸ್ತ್ರ ಸ್ವಲ್ಪ ಹೆಚ್ಚು ಕಡಿಮೆ ಅವರು ಒಂದು 45 ಜನ ಇರ್ಬೋದನ್ನ ರಂಗಭೂಮಿನಲ್ಲಿ ಇವತ್ತಿಗೂ. ರಂಗಭೂಮಿ ಒಳಗೆ ಅಪ್ಪವ್ರ ಕೈ ಕಲ್ತು ಹೋದವ್ರು ಸಾಕಷ್ಟು ಜನ ಅದಾರ. ಅಲ್ಲಲ್ಲ ಆ ವಂಶದವರು. ಆ ವಂಶದವ್ರು ಯಾರಿಲ್ರಿ ವಿಶೇಷವಾಗಿ.
ಎಷ್ಟು ಜನ ಅದಾರ ಸರ್ ಇವತ್ತಿಗೆ? ನಾನಾ ಒಬ್ಬ ಈಗ ಸದ್ಯ ಕಲಾವಿದಾಗಿ ದುಡಿಯಾಕತ್ತೀರ ಯಾವಾಗಾರ ಪಾತ್ರಗಳು ಮಾಡ್ತೀನಿ, ಇಲ್ಲಾಂದ್ರೆ ಅದನ್ನು ಬೇಡ ಅಂತ ಬಿಟ್ಬಿಟ್ಟಿನಿ ರೀ. ಬಿಟ್ಟಿರಿ ನಾಟಕದ ಕಂಪ್ನಿ ಅನ್ನಂಗೆ JMನವರು ಎಲ್ಲಿರ್ತಾರೆ ಸರ್? ಅವರು ಊರಾಗ ಇರ್ತಾರೆ ಈಗ. ಹ್ಞೂ ಅಂದ್ರೆ ಯಾವಾಗಾರ ಬರ್ತಾರೆ, ಹ್ಞೂ. ವಾರ ಒಂದು 2 ದಿವಸ 3 ದಿವಸ ಇರ್ತಾರೆ. ಹ್ಞೂ. ಇಲ್ಲಪ್ಪ ನಂಗೆ ಸೆಟ್ ಆಗಲ್ಲ, ನಾವು ಊರಾಗ ಇರ್ತೀವಿ. ಎಷ್ಟು? ಮೊಮ್ಮಕ್ಕಳು ಬಲ್ಲಿ ಇರೋಂಗಿಲ್ಲ. ಯಾರು ಎಂಥ ನೀವು ಕೋಟಿಗಟ್ಟಲೆ ಮನೆ ಕಟ್ಟಿದ್ರೆ ನೀವೇ ಇಟ್ಕೋರಿ, ನನ್ನ ಗಂಡನ ಮನ್ಯಾಗ ಸಾಯ್ತಾನೆ ಇರೋ ಅಂತ. ಎಲ್ಲಿದ್ದಾರೆ? ಕಲ್ಲೂರಾಗ. ಕಲ್ಲೂರು ಎಲ್ಲಿ ಸರ್? ಗದಗ ಜಿಲ್ಲೆ, ಗದಗ ತಾಲೂಕು, ಮುಳುಗುಂದ ಹತ್ರ ಬರ್ತದೆ. ಮುಳುಗುಂದ ಹತ್ರ ಕಲ್ಲೂರು. ಅಲ್ಲೇ ಅದಾರ? ಅಲ್ಲೇ ಅದಾರ. ಹೌದಾ? ಕಂಪ್ನಿಗೆ ಆಗಾಮಿ ಈ ಕಂಪ್ನಿ ಮೊಟ್ಟ ಮೊದಲು ಈ ಗೋಕಾಕ್ ಕಂಪ್ನಿ ಕಲ್ಲೂರು ಕಂಪ್ನಿನಲ್ಲಿ ಮೊದಲು ರಂಗಭೂಮಿಗೆ ಬಂದವ್ರು ಯಾರು ಅಂತ ಏನಾರು ನೆನಪ? ಅದು ನಾವು ಇನ್ನೂ ಹುಟ್ರಿಕಿಲ್ರಿ. ಹಾಂ. ಮುಂಚೆ ನಮ್ಮ ಅಪ್ಪರು ಬಣ್ಣ ಹಚ್ಚಿದ್ದು ಹವ್ಯಾಸ ಆಗಿ ನಾಟಕ ನೋಡಕ್ಕೆ ಹೋಗಿದ್ರು. ಹಾಂ. ನನ್ನ ಮುಂದೆ ಹಂಗೆ ಸ್ವಲ್ಪ ಮಾತಾಡ್ಕೊಂಡು ಅದು ಗೊತ್ತಿದ್ದದ್ದು ಹೇಳೋದು. ಹವ್ಯಾಸ ಆಗಿ ನಾಟಕ ನೋಡ್ಕೋಕೆ ಹುಬ್ಬಳ್ಳಿಗೆ ಅಲ್ಲಿ ಹೋಗೋದು, ನಾಟಕ ನೋಡೋದು. ನಾನು ಅವ್ರಂಗೆ ಪಾತ್ರ ಮಾಡ್ಬೇಕಂತ ಆದಾಗ ಲಾಸ್ಟಿಗೆ ಗೋಕಾಕ್ ಬಸವಣ್ಣಪ್ಪನವ್ರ ಕಂಪ್ನಿಗೆ ಹೋಗಿ ಕೇಳ್ಕೊಂಡ್ರಂತ. ಅವರು ಇಲ್ಲಪ್ಪ ನೀನು ರೆಡ್ಡಿ ಇದ್ದಿ, ನಿನಗೇನು ಬಂಗಾರ ನಿಮ್ಗೇನು ಕಮ್ಮಿ ಐತಿ, ರಗಡ ಆಸ್ತಿ ಅಂತದ್ದು, ಎದಕ್ಕೆ ಬರ್ತೀನಿ ನಾಟಕ ಕಂಪ್ನಿಗೆ ಅಂತ. ಇಲ್ಲ ನಾನು ಕಲಿಬೇಕ್ರಿ ಇದ್ರೊಳಗೆ ಅಂತ. ಹಂಗಾದ್ರೆ ಬಾ ನೀನು ಪ್ರಾಕ್ಟೀಸ್ ಕೊಡ್ತೀನಿ. ಅವಾಗ ಸ್ಮಾರ್ಟು ಹಂಗೆ ಇದ್ರು, ಹೈಟು ಸ್ಮಾರ್ಟ್. ಆವಾಜ್ ಮಾತ್ರ ಭಾರಿ ಖಡಕ್ ಎತ್ತರಿ, ನಿಮಗಿಂತ ಆವಾಜ್ ಭಾರಿ. ಅವ್ರ ಜೋಡಿ ಪಾತ್ರ ಮಾಡಿರಿ? ನಮ್ಮ ಕಂಪ್ನಿಗೆ ಹುಬ್ಳಿಗೆ ಸಿದ್ಧಾರೂಢ ಮಾತಿನೊಳಗೆ ಗರ್ಗದ ಮಡಿವಾಳಪ್ಪನ ಪಾರ್ಟ್ ಅದು ಭಾಳ ಚಂದ ಮಾಡ್ತಿದ್ರು. ಹೌದಲ್ರಿ? ಹೈಟು, ಪರ್ಸನಾಲಿಟಿ, ಸ್ಮಾರ್ಟು, ಮತ್ತು ವಯಸ್ಸಾಗಿತ್ತು ಅವಾಗ. ಅವಾಗ ಅವರು ಆಯ್ತಪ್ಪ ಬಾರಪ್ಪ ಅಂತಂದು ಅಲ್ಲೇ ಪಾತ್ರ ಕೊಟ್ಟು ಅಲ್ಲೇ ಕಲ್ತರು. ನಿಮ್ಮ ಅಪ್ಪ ಅವ್ರಿಗೆ ಈ JMನವ್ರು ಏನಾಗಬೇಕು? JMನವ್ರು ಅಂದರೆ ನಮ್ಮ ಅಮ್ಮಾರು ಅವ್ರ ಮನೇಲಿ ಪರಿಸ್ಥಿತಿ 3 ಮಂದಿ ಅಕ್ಕ ತಂಗಿಯರು, ಆಮೇಲೆ 2 ಅಣ್ಣ ತಮ್ಮರು. ಇವರೆಲ್ಲ ಅಲ್ಲಿ ಅವ್ರದ್ದು ಏನಂದ್ರೆ ಈ ಮದ್ವೆ ಇದಕ್ಕೆ ಬ್ಯಾಂಡಿಗೆ ಹೋಗೋದು ಅಣ್ಣ ತಮ್ಮರು, ತಂದೆಯರು, ಅವ್ರ ತಂದೆಯರು. ಅವರು ಕ್ರಿಶ್ಚಿಯನ್ಸ್ ಆದರೂ ಅವರು ಹೊಟ್ಟಿ ಪಾಡಿಗೆ ಅವರು ತ್ರಾಸ್ನಾಗ. ಅವಾಗ ಹಿಂದೆ ಶಿರ್ಸಿ ಕ್ಯಾಂಪ್ ಜಾತ್ರೆಗೆ ಗೋಕಾಕ್ ಕಂಪ್ನಿ ಮತ್ತು ಇವರು ನಮ್ಮ ಮಾಸ್ಟರ್ ಹಿರೇಣ್ಣಯ್ಯರ ಕಂಪ್ನಿ, ಆಮೇಲೆ ಗುಬ್ಬಿ ಕಂಪ್ನಿ, 3 ಕಂಪ್ನಿ ಇದ್ದಾಗ ಅವ್ರು ಹೋಗಿ ಇಲ್ಲ ನಾನೊಂದು ಪಾತ್ರ ಕೊಡ್ರಿ ನಾನು ಕಲಿತೀನಿ ಅಂದಾಗ ಗುಬ್ಬಿ ಕಂಪ್ನಿ ಮಾಲಕರಮ್ಮ ಏನು ಕಲಿತೀಮ್ಮ ಇಲ್ಲಿ ಇದ್ದವ್ರ ರಗಡೆ ಎಲ್ಲ ಬೇಡ ನೀವೇನು ಮಾಡ್ತೀರ ಅಂದಾಗ ಇಲ್ರಿ ನಾನು ಬರ್ತೀನಿ ಅಂದಾಗ ಪಾತ್ರ ಇಲ್ಲ, ಒಂದು ಮರ ಸೀನಿಗೆ ಬೀಸು ಗಾಳಿ ಹಾಕ್ಕೊಂಡು ಡ್ರೆಸ್ ಹಾಕ್ಕೊಂಡು ನಿಲ್ಬೇಕು, ಚಾಮರ ಬೀಸೋದು. ಅದನ್ನಂದ್ರೆ ಆಯ್ತು ರೀ ಅದನ್ನೇ ಮಾಡ್ತೀನಂತ ಅದನ್ನೇ ಕೊಟ್ರಂತ. ಒಂದು 15 ದಿವಸ ಆಯ್ತು, 20 ದಿವಸ ಆಯ್ತು, ಬರೀ ಇದೇ ಮಾಡ್ತೀನಿ, ನೀನು ಇಲ್ಲಿ ಆದ್ರೆ ಸೆಟ್ ಆಗಲ್ಲ, ಗೋಕಾಕ್ ಕಂಪ್ನಿಗೆ ಹೋಗು, ನಾವು ಲೆಟ್ರ್ ಬರೆದು ಕೊಡ್ತೀನಿ, ಅಲ್ಲಿ ಹೋಗು ನಿನಗೂ. ಯಾಕಂದ್ರೆ ಅದು ಹಿಂದೆ ಇತಿಹಾಸದಾಗೂ ಈಗೂ ಇತ್ತು, ಪಾತ್ರ ಕಲಿಬೇಕು, ಕಲಾವಿದರ ಕಾರ್ಖಾನೆ ಅಂತ ಅಂತಾರೆ. ಅದಕ್ಕಾಗಿ ಅಲ್ಲಿ ಹೋಗಿ ನೀನು ನಮ್ಮ ಕಂಪ್ನಿಗಿಂತ ಅಲ್ಲಿ ಭಾಳ ಮಂದಿ ಇರ್ತಾರೆ, ನಿಮ್ಮ ಉತ್ತರ ಕರ್ನಾಟಕದಾಗತ್ತೆ, ನಮ್ಮ ಕಡೆ ದಕ್ಷಿಣ ಕನ್ನಡ ಕಂಪ್ನಿ, ನಮ್ಮ ನಾಟಕ್ಕೆಲ್ಲ ಕರೆಕ್ಟ್ ಅದಾರೆ ಅಂತೇಳಿ ಅಲ್ಲಿ ಕಳಿಸಿದ್ರು. ಅಲ್ಲಿ ಮಾಲಕರು ಭೇಟಿಯಾಗಿಂದ ಸಣ್ಣ ಸಣ್ಣ ಪಾತ್ರಗಳು ಕೊಡಾಕತ್ರು ಗೋಕಾಕ್ ಕಂಪ್ನಿ ಮಾಲಕರು. ಆಮೇಲೆ ನಮ್ಮ ತಂದೆಯರು ಅಲ್ಲೇ ಇದ್ರು. ಅದಾಗ ಇಲ್ಲೋ ಮತ್ತು ನಿನಗೂ ಮದುವೆಯಲ್ಲೆಲ್ಲ ಹುಡುಗಿ ಇಲ್ಲ, ಒಳ್ಳೆ ಹುಡುಗಿ ಐತಿ, ಬಡತನ ಅಂತಂದು ಊರಾಗ ನಮ್ಮ ಸ್ವಾದ್ರ ಹತ್ತಿನ ಮದುವೆ ಮಾಡ್ಬೇಕಂದ್ರೆ ಅವಂಗೆ ಮನಸ್ಸಿಲ್ಲ. ನಮ್ಮ ತಂದೆಯರು ಮತ್ತು ಇಲ್ಲ ಆಯ್ತು ನೀವು ಹೆಂಗೆ ಅಂತೀರಿ ಮಾಲಕರ ಅಂತಂದು ಬಳ್ಳಾರಿ ಕ್ಯಾಂಪಿಗೆ ಮದುವೆ ಮಾಡಿ. ಯಾರ್ಯಾರಿಗೆ ಮದುವೆ ಮಾಡಿದ್ರು? ನಮ್ಮ ಅಪ್ಪರದು, ನಮ್ಮವ್ವ. ನಿಮ್ಮವ್ವಾರ ಅಂದ್ರೆ ಯಾರು? ಜಯಮ್ಮ ನಿಮ್ಮ ತಾಯಿ. ಮದುವೆ ಮಾಡಿದ್ರು ಬಳ್ಳಾರಿ ಕ್ಯಾಂಪಿಗೆ. ಇಲ್ಲ ಮದುವೆ ಮಾಡಿಕೊಡ್ತೀವಿ ನಾವೇ ನಿಂತಂತ ಅಲ್ಲಿ ಒಂದು ದೇವಸ್ಥಾನದಾಗ ನಮ್ಮ ಅಪ್ಪಗೆ ಏನಾಯಿತು, ಊರನ್ನವರು ನಾಟಕ ಕಂಪ್ನಿಗೆ ಹೋಗ್ಯಾನ, ನಾಟಕ ಕಂಪ್ನಿಗೆ ಹೋಗ್ಯಾನ, ನಡೀತೈತೆ.